ಕಾಂಗ್ರೆಸ್ ಅವ್ರ ಹತ್ರನೇ ಹೋಗ್ತೀನಿ ಸರ್. ಬೆಳಗ್ಗಿಂದ ಅಲ್ಲಿದ್ವಿ ಸರ್, ಎಲ್ಲ ಹೇಳ್ತಾ ಇದ್ದಿದ್ದು ಕಾಂಗ್ರೆಸ್ ಅವರಿಗೆ ಭಯ ಶುರುವಾಗೋಗಿದೆ ಅಂತೇಳಿ. ಯಾಕೆ ಭಯ ಶುರುವಾಗೋಗಿತ್ತಾ? ಕರೆಕ್ಟಾಗಿ ಹೇಳಿದ್ರಿ, ಆ ಪದ ಸರಿಯಾಗಿ ಬೆಳೆಸಿದ್ರಿ. ಇವತ್ತು ಅದಕ್ಕೆ ಮುಂಚೆ ನಾನು ರಾಜ ವೆಂಕಟಪ್ಪ ನಾಯಕ್ ಅವರವರ ಈ ದಿನ ಅಂತ್ಯಕ್ರಿಯೆ ನಡೀತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬದವ್ರಿಗೆ, ಆ ಕ್ಷೇತ್ರದ ಮತದಾರರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀವಿ. ನೀವು ಹೇಳಿದ್ರಿ ಇಷ್ಟೊಂದು ಭಯ ಇದೆಯಾ ಅಂತೇಳಿ. ಪ್ರಜಾಪ್ರಭುತ್ವಕ್ಕೆ ಯಾವತ್ತೂ ಭಯ ಇಲ್ಲ. 2014ರಿಂದ ಈಚೆಗೆ ಭಯ ಇದೆ. ಕಾರಣ ಇಷ್ಟೇ, 2014ರಿಂದ ಇಲ್ಲಿವರೆಗೂ ಕೂಡ 513 ಜನ MLAಗಳನ್ನ ಇನ್ಕ್ಲೂಡಿಂಗ್ MP ಗಳನ್ನ ಇನ್ಕ್ಲೂಡಿಂಗ್ ಎಲ್ಲರನ್ನೂ ಕೂಡ BJP ತನ್ನ ತೆಕ್ಕೆಗೆ ಸೆಳೆದುಕೊಂಡಿದೆ. ಯಾವ ರೀತಿ ಸೆಳೆದುಕೊಂಡಿದೆ? ಅಧಿಕಾರದ ಆಮಿಷ ಇರ್ಬೋದು, ಹಣದ ಆಮಿಷ ಇರ್ಬೋದು, CBI ಇರ್ಬೋದು, ED ಇರ್ಬೋದು, IT ಇರ್ಬೋದು. ಅರ್ಥ ಆಗ್ತಿದೆಯಾ? ಈ ಒಂದು ಕಾರಣದಿಂದ ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ನಮಗೆ ಒಂದು ನಿಜವಾಗ್ಲೂ ಕೂಡ ಅವ್ರು ಏನು ಬೇಕಾದ್ರೂ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಕಾರ್ಯಕರ್ತರಲ್ಲ, ನಮ್ಮ ಶಾಸಕರನ್ನ ಒಂದು ಕಡೆ ಒಂದು ಟೀ ಪಾರ್ಟಿ ಕಾಫಿ ಪಾರ್ಟಿಗೆ ಒಂದು ಕಡೆ ಸೇರಿಸ್ಕೊಂಡಿದ್ದೀವಿ. ಟೀ ಪಾರ್ಟಿ ಕಾಫಿ ಪಾರ್ಟಿ. ನಾನು ಆಕ್ಚುಲಿ ಪ್ರಶ್ನೆಯಿಂದನೇ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೆ ರಾಮಕೃಷ್ಣ ಸರ್. ನಾವು ಅಲ್ಲಿ ಇದ್ವಲ್ಲ, ಎನ್ಕ್ವೈರ್ ಮಾಡಿದ್ವಿ ಸುಮ್ಮನೆ ಕ್ಯಾಶುವಲ್ ಆಗಿ. 8ರಿಂದ 18,000ವರೆಗೂ ಕೂಡ ಒಂದೊಂದು ರೂಮ್ ಅಲ್ಲಿ ತಾರೀಫ್ ಇರೋದು. 150 ರೂಮ್ ಬುಕ್ ಆಗಿದೆಯಂತೆ ಸರ್. ಒಂದು ಟ್ಯಾಂಕರ್ ನೀರಿಗೆ 3,000 ರೂಪಾಯಿ ನಡೀತಾ ಇದೆ. ಅಂದ್ರೆ ಕಂಪ್ಯಾರಿಸನ್ ಹೆಂಗ್ ನಡೀತಿದೆ ಜನರ ನಡುವೆ ಅಂತ. ಇಷ್ಟು ಬರ ಇರುವಾಗ, ನೀರಿಗಾಗಿ ಹಾಹಾಕಾರ ಇರುವಾಗ 150 ರೂಮು 8ರಿಂದ 18,000 ರೂಪಾಯಿ ಒಂದು ರೂಮ್ಗೆ ಪರ್ ರೂಮ್ಗೆ ಬೇಕಿತ್ತಾ ಅಂತ ಹೇಳಿ. ಯಾಕಂದ್ರೆ ಸರ್ಕಾರ ನಿಮ್ದೆ. ನೀವು ಹೇಳ್ತಕ್ಕಂಥ ರಾಜ್ಯಸಭೆ ಎಲೆಕ್ಷನ್ ಬೇಡ ಅಂತಾನೆ? ರಾಜ್ಯಸಭೆ ಅಲ್ಲ, ರೆಸಾರ್ಟ್ ರಾಜಕೀಯ ಬೇಕಾ ಅಂತ. ಮೋದಿ ಅವರು ಅಮಿತ್ ಶಾ ಅವರು ಒಂದು 2 ಸೆಕೆಂಡ್ ಸರ್, ಮೋದಿ ಅವರು ಅಮಿತ್ ಶಾ ಅವರು ಈ ದೇಶನ ಯಾವ ಮಟ್ಟಕ್ಕೆ ಕೊಂಡೊಯ್ತಾ ಇದ್ದಾರೆ ಅಂತಕ್ಕಂಥದ್ರ ಉದಾಹರಣೆ ಸಹಿತ ಹೇಳಿದೆ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಮತ್ತೊಂದು ಪಾರ್ಟಿಗಳು 5 ಪಾರ್ಟಿ ಮಾಡ್ತಕ್ಕಂಥದ್ದು, ಅಲ್ಲಿರೋ ಕರ್ಕೊಂಬರ್ತಕ್ಕಂಥದ್ದು, ಇದೆಲ್ಲ ನಡೆದಿರೋ ಕಾರಣಕ್ಕೆ ಅಲ್ಲಿದೆ. ಆಮೇಲೆ ನೀವು ಹೇಳಿದ್ರಿ ಕಾಂಗ್ರೆಸ್ ಇಂದ 17 ಜನ BJP ಅವ್ರು ಕರ್ಕೊಂಡು ಹೋಗ್ಬೇಕಾರೆ ಎಲ್ಲ ಫ್ಲೈಟು AC ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇರ್ಬೇಕಾರೆ ಅವತ್ತು ಯಾರ್ದು ಹಣ ಅದು? ಅವತ್ತು ಪ್ರಶ್ನೆ ಮಾಡಿದ್ವಿ ನಾವು. ಅದನ್ನ ಇವತ್ತು ಮಾಡಿ ಅಷ್ಟೇನೆ. ಬಿಜೆಪಿ ದೇಶದಲ್ಲಿ ಇರೋವರೆಗೂ ನೀವು ಪ್ರಶ್ನೆ ಮಾಡೋದು ತಪ್ಪಲ್ಲ. ಬಿಜೆಪಿ ದೇಶದಲ್ಲಿ ತಪ್ಪಿದ್ದಲ್ಲ. ರಾಮಕೃಷ್ಣ, ಇದಕ್ಕೆ ಉತ್ತರ ಕೊಡಿ ನೀವು. ಒಂದು ನಿಮಿಷ ಸರ್, 1 ನಿಮಿಷ ಬರ್ತೀನಿ. ನನ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ನಾನು ಸ್ಮಿತಾ ಮೇಡಮ್ ಇವತ್ತು ಅದೇ ವಿಚಾರವಾಗಿ ಮಾತಾಡ್ತಾ ಇದ್ವಿ. ನೀವು ನೋಡಿದ್ರೆ ಇಲ್ಲಿ ಟೀ ಅಂತ ಹೇಳ್ತೀರಾ, ಮತ್ತೊಂದು ಕಡೆ ಭಯ ಅಂತ ಒಬ್ಬರೇ ಹೇಳ್ತಾರೆ, ಇನ್ನೊಬ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರು ಹೇಳ್ತಾರೆ ನಮಗೆ ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಆದರೆ ಚಲುವರಾಯಸ್ವಾಮಿ ಹೇಳಿದ್ರು ಇದು ರಿಲ್ಯಾಕ್ಸ್ ಮೂಡ್ಗೆ ಹೋಗೋದಕ್ಕೆ, ರಿಲ್ಯಾಕ್ಸ್ ಮಾಡೋದಕ್ಕೆ ಅಂತ ಹೇಳಿದ್ರಲ್ಲ. ನಾನು ಹೇಳ್ತೇನೆ, ನಮಗೆ ಎಷ್ಟು ಮತಗಳು ಬೇಕೋ ಆ ಮತ ಇದೆ ಸರ್. ಇಲ್ಲಿ ಒಂದು ಇದೇ ಕುಮಾರಸ್ವಾಮಿ ಅವರು ಗಲಾಟೆ ಮಾಡ್ತಾ ಇದ್ರು, ನನ್ನ ಸರ್ಕಾರವನ್ನ ಬೀಳಿಸಿ ಅಲ್ಲಿಂದ ಕರ್ಕೊಂಡೋದ್ರು ಇಲ್ಲಿಂದ ಕರ್ಕೊಂಡು. ನನ್ನ ಪ್ರಕಾರ ಅವ್ರ ಕ್ಯಾಂಡಿಡೇಟ್ ಹಾಕುವಂತ ಅವಶ್ಯಕತೆ ಇರಲ್ಲ. ಹಾಕಿದ್ದಾರೆ. ಯಾಕೆ ಹಾಕಿದ್ದಾರೆ ಅಂದ್ರೆ ಅವರು 19 ಜನ MLAಗಳು ನಮ್ಮ ಪರವಾಗಿದ್ದಾರಾ ಇಲ್ವಾ ಅಂತಕ್ಕಂಥ ಒಂದು ಪರೀಕ್ಷೆಗೋಸ್ಕರ ಇಟ್ಟಿದ್ದಾರೆ. ಹಾಗಾಗಿ ಇವರು ನಮಗೇನು ಮತ ಏನು ಕೊರತೆ ಇಲ್ಲ, ನಾವು ಗೆಲ್ಲದಂತೂ 100ಕ್ಕೆ 100 ಸತ್ಯ. ಆದ್ರೆ ಬಿಜೆಪಿ ಅವರು ಅಮಿತ್ ಶಾ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ಕುಮಾರಸ್ವಾಮಿಗೆ, ನೀವೇನಾದ್ರೂ ನೀವು ಅಲ್ಲಿಂದ 4-5 ಜನ ನೀವು ಕರ್ಕೊಂಡ್ಬಂದು ಎಲೆಕ್ಷನ್ ಗೆಲ್ದೇ ಹೋದ್ರೆ ನಮ್ಮ ಸಂಬಂಧ ಅಳಸೋಗುತ್ತೆ ಅಂತ ಹೇಳಿ ಒಂದು ವಾರ್ನಿಂಗ್ ಕೊಟ್ಟಿರೋದ್ರಿಂದ ಕುಮಾರಸ್ವಾಮಿ ಅವರು ಮತ್ತೆ ಟೆಲಿಗ್ರಾಮ್ ಅಲ್ಲಿ ಬಂತ ಸರ್ ಈ ಮೆಸೇಜ್ ಅಮಿತ್ ಶಾ ಕೊಟ್ಟಿದ್ರು. ವೀರಣ್ಣ ಅವರೇ, ಇವತ್ತು ನಮ್ಮ ರಾಜ್ಯ ಅಲ್ಲ, ನನ್ ಒಂದ್ ಪ್ರಶ್ನೆ, ಈ ಹಿಲ್ಟನ್ ರೆಸಾರ್ಟ್ ನಲ್ಲೇ ನಡೆಯದ ರಾಜ್ಯಸಭಾ ಚುನಾವಣೆ ನಾನು ಬೇಡ ಅಂತ ಅಂದೆ ಅಂತ ಹೇಳಿ ಅವರು ಪಾಪ ಬೇಜಾರ್ ಮಾಡ್ಕೊಂಡ್ರು. ಹಿಲ್ಟನ್ ರೆಸಾರ್ಟ್ ನಲ್ಲಿ ನಡೆಯುವ ರಾಜ್ಯಸಭಾ ಚುನಾವಣೆಯಲ್ಲಿ ನಿಮ್ ಪಾತ್ರ ಏನ್ ಸರ್? ಯಾಕಷ್ಟೊಂದು ಭಯ ಹುಟ್ಟಿಸಿದ್ದೀರಾ? ಖಂಡಿತ ತಾವ್ ಹೇಳ್ದಾಗೆ ಹಿಲ್ಟನ್ ಹೋಟ್ಲ್ ಅಲ್ಲಿ ನಡೀತಾ ಇಲ್ಲ. ನಡೀತಾ ಇರೋದು ವಿಧಾನಸೌಧದ ಮೊದಲನೇ ಮಹಡಿಯ 106ನೇ ರೂಮ್ ನಂಬರ್ ಅಲ್ಲಿ ನಾಳೆ ಬೆಳಿಗ್ಗೆ 9ರಿಂದ 4 ಗಂಟೆವರೆಗೂ ಈ ಚುನಾವಣೆ ನಡೆಯುತ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಸಮಾಜವಾದಿ ಅಂತ ಹೇಳ್ತಾ ಬಂದಿರುವಂತ CM ಮಜವಾದಿ ಸರ್ಕಾರ ಆಗಿದೆ. ಕನ್ನಡಿಗರ ತೆರಿಗೆ ಹಣನ ಪೋಲ್ ಮಾಡ್ತಾ ಇದ್ದಾರೆ. ಇವತ್ತು ಬರ ಬಂದು ನಮ್ಮ ರಾಜ್ಯ ಕಂಗೆಟ್ಟಿದೆ. ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ ಜನಗಳಿಗೆ. ಹಲವಾರು ಬಡಾವಣೆಗಳಿಂದ ಗುಳೆ ಹೋಗ್ತಾ ಇದ್ದಾರೆ, ಮನೆ ಖಾಲಿ ಮಾಡ್ತಾ ಇದ್ದಾರೆ. ಸುಮಾರು ಜಿಲ್ಲೆಗಳ ಪರಿಸ್ಥಿತಿ ಕೂಡ ಇದೇ ರೀತಿ ಇದೆ. ಇವತ್ತು ಇಂಥ ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಇವರು ಆಡಳಿತದಲ್ಲಿ ವೈಫಲ್ಯ ಕಂಡು ಇವತ್ತು ನೋಡಿ ಕನ್ನಡಿಗರ ಜನರ ತೆರಿಗೆ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದಾರೆ. ಈ ರೀತಿ ಕುಪೇಂದ್ರ ರೆಡ್ಡಿ ಅವರು ಆಫರ್ ಮಾಡ್ತಿದಾರಂತೆ ಸರ್, ಕೋಟಿ ಲೆಕ್ಕದಲ್ಲಿ. ಅದು ಆ ದುಡ್ಡು ಅವ್ರ ಸ್ವಂತ ದುಡ್ಡ ಅಂದ್ರೆ ಬರಟ್ ಟೈಮಲ್ಲಿ ಈ ತರ ಆಫರ್ಗಳು ಕೊಡ್ಬೋದಾ ಮೇಡಮ್? ಆ ರೀತಿ ಇದ್ದಿದ್ರೆ ಇದು ಮೊದಲನೇ ಎಲೆಕ್ಷನ್ ಅಲ್ಲ ಅವ್ರಿಗೆ. ಹಿಂದೆ ಕೂಡ ಒಂದು ಸಲ ಕಂಟೆಸ್ಟ್ ಮಾಡಿ ಕೇವಲ 1 ವೋಟಿಂದ ಸೋತಿದ್ರು ಮೇಡಮ್. ಆ ರೀತಿ ಇದ್ದಿದ್ರೆ ಅವಾಗ ಯಾಕೆ ಸೋಲ್ತಾ ಇದ್ರು ಅವರು? ಖಂಡಿತ ಅಲ್ಲ. ಈಗ ನೋಡಿ, 150 ಕೋಟಿ ಅಂತೆ ಸರ್, ನಮಗೆ ಗಾಬರಿ ಆಗೋಯ್ತು. 150 ಕೋಟಿ ಒಂದು ಓಟಿಗೆ ಮೇಡಮ್. ಇವತ್ತು ನಮ್ಮಲ್ಲಿ 19 ವೋಟ್ ಇದೆ. ನಾವು NDA
ಮೈತ್ರಿ ಭಾಗವಾಗಿರೋದ್ರಿಂದ ಬಿಜೆಪಿ ಬಳಿ ಏನು ಎಕ್ಸ್ಟ್ರಾ ಇದೆ, 66ರಲ್ಲಿ 45 ಬೇಕಾಗುತ್ತೆ ಮೊದಲನೇ ಅಭ್ಯರ್ಥಿಗೆ, 21 ಮತ ಹೆಚ್ಚಿದೆ, ನಮ್ದು 19 40 ಮತ ಸಿಗ್ತಾ ಇದೆ. ಅದೇ ರೀತಿ 45 ಏನು ಎರಡನೇ ಪ್ರಾಶಸ್ತ್ಯದ ಮತ ಇದೆ, ಅದು ಕೂಡ ನಮ್ಮ ಅಭ್ಯರ್ಥಿಗೆ ಟ್ರಾನ್ಸ್ಫರ್ ಆಗುತ್ತೆ ಬಿಜೆಪಿಯಿಂದ. ಹೀಗಾಗಿ ನೋಡಿ, ಪ್ರಜಾಪ್ರಭುತ್ವದ ಧರ್ಮ ಇದರಲ್ಲಿ ನಾವು ಕೂಡ, ನಮ್ಮ ಪಕ್ಷ ಕೂಡ ಅರ್ಹ ಇದೆ, ನಮ್ಮ ಅಭ್ಯರ್ಥಿ ಕೂಡ ಅರ್ಹರಿದ್ದಾರೆ, ಅದರಿಂದನೇ ಕೂಡ ನಾವು ಸ್ಪರ್ಧೆ ಮಾಡಿದ್ದೀವಿ. ಚುನಾವಣೆಯಲ್ಲಿ ಗೆಲುವು ಸೋಲು ಎರಡೂ ಇದ್ದಿದ್ದೆ. ನಮ್ಗೆ ವಿಶ್ವಾಸ ಇದೆ, ಖಂಡಿತ ಮತ ಬರುತ್ತೆ, ಎರಡನೇ ಪ್ರಾಶಸ್ತ್ಯದ ಮತ ಕೂಡ ಅತಿ ಹೆಚ್ಚು ಬರುತ್ತೆ, ಖಂಡಿತ ನಾವು ಗೆಲ್ತೀವಿ ಅಂತ ವಿಶ್ವಾಸ. ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದೀರಾ ಸರ್? ಬರುತ್ತೆ ಅಂತ ಇವತ್ತು ನೋಡಿ, ಒಂದು ಹಾಕಿದ್ರೆ ಕಾಂಗ್ರೆಸ್ನವ್ರು ಹಾಕ್ಬೇಕು, ಇಲ್ಲ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಹಾಕ್ಬೇಕು. ಇವತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ 135 ಶಾಸಕರಲ್ಲಿ ಒಬ್ರು ತೀರ್ಕೊಂಡಿದ್ದಾರೆ, 134 ಜನ ಇದ್ದಾರೆ, 135 ಬೇಕು ಅವ್ರಿಗೆ. ಈಗೇನು ಮಾಡ್ತಾ ಇದ್ದಾರೆ, 4 ಜನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳನ್ನ ಕೂಡ ಅವ್ರನ್ನೂ ಕೂಡ ಇದು ಮಾಡಿದ್ದಾರೆ. ನಾವು ಕೂಡ ನಮಗೆ ವೋಟ್ ಬೇಕು ಅಂತ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ, ಮತ ಕೇಳಿದ್ದೀವಿ. ನೀವು ರಿಕ್ವೆಸ್ಟ್ ಮಾಡಿದ್ರೆ ಆಲ್ರೆಡಿ ಅವರು ಅನೌನ್ಸ್ ಮಾಡ್ಬಿಟ್ಟು ನಾವು ಕಾಂಗ್ರೆಸ್ಗೆ ಅಂತೇಳಿ. ಇಲ್ಲ, ಜನಾರ್ದನ್ ರೆಡ್ಡಿ ಅವರಿಗೆ ಆಲ್ರೆಡಿ ಅವರು ಶಾಸಕರನ್ನ ಹಿಡಿದಿಟ್ಕೊಂಡಿರೋ ಪರಿಸ್ಥಿತಿ ಬಂದಿದೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಯಾವ ರೀತಿ ಕಾಂಗ್ರೆಸ್ ಶಾಸಕರಿದ್ದಾರೆ, ಇವತ್ತು ಭಿನ್ನಾಭಿಪ್ರಾಯ ಇದೆ, ಒಳಬೇಗುದಿದೆ, ಟಾರ್ಗೆಟ್ ಇದೆ. ಬಿಜೆಪಿ ಅವ್ರ ಕಂಡ್ರೆ ಭಯ, ಯಾವಾಗ ಯಾವ ತರದಲ್ಲಿ ಅಡ್ಡ ದಾರಿಯಲ್ಲಿ ಶಾಸಕರನ್ನ ಹೈಜಾಕ್ ಮಾಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಭಯ. ತಪ್ಪಲ್ಲ ಸರ್? ಅದು ಆ ಪ್ರಶ್ನೆಗೆ ಹೋಗೋಕ್ ಮುಂಚೆ ಜನಾರ್ದನ್ ರೆಡ್ಡಿ ಅವ್ರ ಕತೆ ಏನ್ ಸರ್? ನಿಮ್ ಪಕ್ಷದಲ್ಲೇ ಇದ್ದವರು ಒಂದ್ ಕಾಲದಲ್ಲಿ, ಇವತ್ತು ಫೋಟೋ ಮೇಲ್ ಫೋಟೋ, ಪೋಸ್ ಮೇಲ್ ಪೋಸು, ಆ ಕಡೆ ಸಿಎಂ, ಈ ಕಡೆ DCM. ಅಲ್ಲ, ಈಗ ಅವರು ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಆ ಪಕ್ಷದ ಅಡಿಯಲ್ಲಿ ಅವರು ಚುನಾವಣೆ ಚಿಹ್ನೆ ಮೇಲೆ ಗೆದ್ದಿರ್ತಕ್ಕಂಥವ್ರು. ಒಂದು ನಾನು ಅದಕ್ಕಿಂತ ಮುಂಚೆ ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಮಾತಾಡುವಾಗ ಹೇಳ್ದಂಥ ವಿಷಯಕ್ಕೆ ನಾನು ಒಂದು ಸ್ಪಷ್ಟನೆಯನ್ನು ನೀಡಬೇಕು ಅಂತಂದರೆ, ಇವತ್ತು ಯಾವುದೇ ಒಂದು ಸ್ಪಷ್ಟವಾದಂಥ ನೀತಿಗಳಿಲ್ಲದ, ಸಾಲ ಮಾಡಿ ಆದರೂ ಸರಿ ನಾನು ತುಪ್ಪ ತಿನ್ನು ಅನ್ನುವಂಥ ಸಿದ್ಧಾಂತದ ಮೇಲೆ ಇವತ್ತು ಏನು ಕಾಂಗ್ರೆಸ್ನವರು, ನಮ್ಮ ವೀರಣ್ಣವರು ಹೇಳ್ದಂಗೆ ಒಬ್ಬ ಮಜಾವಾದಿ ಸಿದ್ದರಾಮಣ್ಣವರು ಇವತ್ತು ಆಡ್ತಾ ಇರ್ತಕ್ಕಂಥ ಈ ಅವಾಂತರಗಳನ್ನು ನಾವು ಗಮನಿಸಿದಾಗ, ನಾನು ಕಾಂಗ್ರೆಸ್ಸಿನ ನನ್ನ ಮಿತ್ರರಿಗೆ ಒಂದು ವಿಷಯವನ್ನು ಕೇಳ್ತೀನಿ. ಅಲ್ಲ, ಒಂದು ನಿಮಿಷ ಕೇಳ್ತೀನಿ. ನಾನು ಕೇಳ್ತೀನಿ, ಇವರಿಗೆ ಅಡ್ಡ ಮತದಾನದ ಆತಂಕ ಇಲ್ಲ ಅಂತಂದ್ರೆ ನಮ್ಮ ಇಡೀ ಕಾಂಗ್ರೆಸ್ಸಿನ ಶಾಸಕರೆಲ್ಲ ಸುಬುಗರು ಮತ್ತೆ ಇವರೆಲ್ಲರನ್ನು ಒಂದು ಧ್ಯೇಯ ನಿಷ್ಠೆ ಇಟ್ಕೊಂಡಿರ್ತಕ್ಕಂಥವ್ರು ಅನ್ನೋದೇ ನಿಜ ಆಗಿದ್ರೆ ಆ ಶಾಸಕರು ಏನಕ್ಕೆ ಇವತ್ತು ಇಂಥ ಒಂದು, ನೀವೇ ಹೇಳಿದ್ರೆ ಬೆಳಗ್ಗೆಯಿಂದ ನಾವು ಅಲ್ಲೇ ಇದ್ವಿ ಹಿಲ್ಟನ್ ಹೋಟ್ಲಲ್ಲಿ ಅನ್ನುವಂತ ಮಾತನ್ನ, ಇಂಥ ಒಂದು ಅಲ್ಲಲ್ಲ ಆಯ್ತು, ಅದನ್ನ ಇಂಥ ಒಂದು ಪ್ರಹಸನಕ್ಕೆ ನಾಂದಿ ಆಡುವಂಥದ್ದು ಇವತ್ತು ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ಇವತ್ತು ಯಾವ ದೈನೇಸಿ ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನ ನಾವು ಗಮನಿಸಬೇಕಾಗ್ತದೆ. ಬಿಡ್ಲಿಲ್ಲ ಸರ್. ಅಲ್ಲ, ನೀವು ಹೇಳ್ತಿದ್ರೆ ಸರ್, ಈಗ ಒಂದು ವಿಚಾರ,